ಏನು ಹಳೆ ಬ್ರಿಟಿಷರು ಏನು ಮಾಡ್ತಾ ಇದ್ರಲ್ಲ ಆ ರೀತಿ ಇವತ್ತು ಸರ್ಕಾರಗಳ ನಡೆಯಾಗಿದೆ. ಆಮೇಲೆ ನೋಡಿ, ಯಾವುದೇ ಒಂದು ಹೋರಾಟ ಮಾಡಬೇಕು ಅಂದರೆ ತಾವೆಲ್ಲ ಪತ್ರಿಕಾ ಮಿತ್ರರು ನಮಗೆ ಸಹಕಾರ ಮಾಡಬೇಕು. ಇವಾಗ ಏನಾಗಿದೆ, ಯಾವುದೇ ಒಂದು ಈ ರೀತಿಯ ಸುಮಾರು 20,000 ಕೋಟಿ ಒಂದು ಕೊಳ್ಳೆ ಹೊಡೆಯುವ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅಂಥ ಹೋರಾಟ ನಾವು ತಗೊಂಡು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಇವತ್ತು ಯಾವುದೋ ನೋಡಿ ಎಲ್ಲ ಮುಗಿದೋಗಿತ್ತು, ದರ್ಶನ್ ಅವ್ರ ಕೇಸು, ಯಾವುದೋ ಒಂದು ಗ್ಲಾಸ್ ಬಂತು, ಒಂದು ಕಪ್ ಬಂತು. ಇವತ್ತು ಈ ಹೋರಾಟನ ಯಶಸ್ವಿಗೊಳಿಸ್ಬೇಕಾಗಿತ್ತು, ಎಲ್ಲ ಆ ಒಂದು ಕಡೆಗೆ ತಿರುಗ್ತಾ ಇರುತ್ತೆ. ನಾಳೆ ದಿನ ನಾವೊಂದು 12ನೇ ತಾರೀಕು ಹೋರಾಟ ಮಾಡಬೇಕಾದ್ರೂ ಬೇರೆ ಏನೋ ಒಂದು ಷಡ್ಯಂತ್ರ ಸರ್ಕಾರದವರೇ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವತ್ತು ಆ ರೀತಿ ಹಾದಿ ತಪ್ಪಿಸುವ ಕೆಲಸನ ಪ್ರತಿ ಸಲ ಸರ್ಕಾರ ಮಾಡ್ತಾ ಇದೆ ಅಂತ ನಮಗೊಂದು ಅನುಮಾನ ಬರ್ತಾ ಇದೆ. ಯಾಕಂದರೆ ಎಲ್ಲ ಥರ ಹೋರಾಟಗಳಲ್ಲೂ ನೋಡಿ, ಯಾವುದೇ ಒಂದು ದೊಡ್ಡ ಹಗರಣನ, ಸರ್ಕಾರದ ಹಗರಣನ ನಾವು ಬಯಲಿಗೆ ಎಳಬೇಕು ಅನ್ನೋ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯವನ್ನು, ಸೆಲೆಬ್ರಿಟಿಗಳಿರ್ಬೋದು, ಯಾವುದೋ ರಾಜಕಾರಣಿ ಸಿಡಿ ಬಿಡೋದಿರ್ಬೋದು, ಇನ್ನೊಂದು ಯಾವುದೇ ವಿಷಯವನ್ನು ತಗೊಬಂದ್ಬಿಟ್ಟು ಹಾದಿ ತಪ್ಪಿಸೋ ಕೆಲಸ ಇವತ್ತು ಸರ್ಕಾರ ಸತತವಾಗಿ ಮಾಡ್ತಾ ಇದೆ ಅಂತ ಅನುಮಾನ. ಮತ್ತು ಇವತ್ತು ನೋಡಿ, ಆ BDA ಕಾಂಪ್ಲೆಕ್ಸು ಇವತ್ತು ಬಡವರ ಪಾಲಿಗೆ ಅಲ್ಲಿ ವರದಾನ ಆಗಿತ್ತು. ಅಲ್ಲಿ ಚಿಕ್ಕ ಪೆಟ್ಟಿ ಅಂಗಡಿಯಿಂದ ಹಿಡಿದು ಒಂದು ಐರನ್ ಅಂಗಡಿಯಿಂದ ಒಂದು ಮೆಡಿಕಲ್ಲು, ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ನು, ಆಮೇಲೆ ಪೊಲೀಸರಿಗೆ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಉಳಿಸೋದಕ್ಕೂ ನಿಮ್ಮ ಹೋರಾಟ. ಇವತ್ತು ನೋಡಿ, ಏನು 70% 30% ಸರ್ಕಾರಕ್ಕೆ, ಅಂದರೆ ಇಲ್ಲಿ ನೇರವಾಗಿ ನಾವು ಆಪಾದನೆ ಮಾಡ್ಬೋದು. 20% ಏನು ಕಮಿಷನ್ ಬರುತ್ತಲ್ಲ, ಅದು ಇವರು ನೇರವಾಗಿ ಯಾರೆಲ್ಲ MLAಗಳಿದ್ದಾರೆ, ಸ್ಥಳೀಯ ಅಥವಾ ಇದನ್ನು ಏನು ಸಚಿವರಿದ್ದಾರೆ, ಅವರಿಗೆ ನೇರವಾಗಿ 20% ಕಮಿಷನ್ ಹೋಗುತ್ತೆ. ಅಂದರೆ ನೋಡಿ, ಇಲ್ಲೇ ಬೆಂಗಳೂರಲ್ಲಿ ಯಾವುದೇ ಗೇಡಿ ನಾವು ಮಾಡಬೇಕು ಅಂದರೂ 50-50 ಅಥವಾ 60-40 ನಡೆಯುತ್ತೆ. ಇಲ್ಲಿ ಇವಾಗ 30% ಅಂದರೆ 20% ನೇರವಾಗಿ ಸರ್ಕಾರ ಅವರಿಂದ ಹಿಂಭಾಗದಿಂದ ತಗೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆಗಿದೆ. ಆದ್ದರಿಂದ ನಾವು 12ನೇ ತಾರೀಕು ಈಗಾಗಲೇ ನಾವು ಮನವಿನ BDA ಆಯುಕ್ತರಿಗೆ ಕೊಟ್ಟಿವಿ, ಸ್ಥಳೀಯ MLA ಅವರಿಗೆ ಕೊಟ್ಟಿವಿ, ಎಲ್ಲ ಕಡೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿವಿ, ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಬೀದಿ ಹೋರಾಟ ಒಂದೇ ನಮ್ಮ ಗತಿ ಇರೋದ್ರಿಂದ ನಾವೇನು 12ನೇ ತಾರೀಕು ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಮ್ಮ ಸಂತೋಷ್ ಹೆಗ್ಡೆ ಅವರ ಮುಖಾಂತರ ಮತ್ತು ಎಲ್ಲ ನಾಗೇಶಣ್ಣವರು, ನಮ್ಮ ಅಣ್ಣವರು ಎಲ್ಲರ ಮುಖಾಂತರ ಒಂದು ಹೋರಾಟವನ್ನು ಹಾಕ್ಕೊಂಡಿದ್ದೇವೆ. ಆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಪೂರ್ಣ ಬೆಂಬಲ ಇದ್ದು, ಮತ್ತು ಈ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಅದು ಬರಬೇಕು. ಸುಮಾರು ಒಂದು 10,000 ಜನ ಸೇರಿಸಿ ಆ ಹೋರಾಟ ಮಾಡ್ತೇವೆ. ಆ ಹೋರಾಟ ಕೊನೆಯಲ್ಲ, ಆರಂಭ. ನಾವು ಮುಂದಿನ ದಿನಗಳಲ್ಲಿ ನೋಡಿ, ಮೊನ್ನೆ BDA ಕಾಂಪ್ಲೆಕ್ಸ್ ಮಾಡಿದ್ದಕ್ಕೆ ಕೇಸ್ಗಳು ಹಾಕಿದ್ದಾರೆ ನಮ್ಮ ಮೇಲೆ. ಈ ರೀತಿ ಆದರೆ ಎಲ್ಲಿ ಹೋರಾಟ ಮಾಡೋಕ್ಕೆ ಸಾಧ್ಯ? ಅನ್ಯಾಯ ಎಲ್ಲಾಗುತ್ತೆ ಅಂದರೆ ಅಲ್ಲಿ ಹೋರಾಟ ಮಾಡೋದು ಹೋರಾಟಗಾರ ಕರ್ತವ್ಯ. ನೀವು ಎಲ್ಲೋ ಅನ್ಯಾಯ ಆಗಿರೋದನ್ನ ತಂದು BDA ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟ ಮಾಡಿ ಹೇಗೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಆದ್ದರಿಂದ ಈ ಒಂದು ಹೋರಾಟ ಆರಂಭ ಮಾಡಿದ್ದೇವೆ. ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ತಾವೆಲ್ಲ ಮಾಧ್ಯಮ ಮಿತ್ರರು ಸಹಕಾರ ಮಾಡಬೇಕು, ಇದನ್ನು ಅತಿ ಹೆಚ್ಚು ಪ್ರಸಾರ ಮಾಡಬೇಕು, ಜನಗಳಿಗೆ ಗೊತ್ತಾಗಬೇಕು. ಇವತ್ತು ಏನು ಈ ಒಂದು 70% ಆ ಒಂದು ಕಾಂಪ್ಲೆಕ್ಸ್ ಮಾಲೀಕರಿಗೆ, 30% BDAಕ್ಕೆ, ಅಂದರೆ ಆ 20% ಏನು ಮಧ್ಯ ಹೋಗ್ತಾ ಇದೆ ಅದು ಸರ್ಕಾರದ ಕಮಿಷನ್ ಇರ್ಬೋದು ಅಂತೇಳಿ ತಾವೆಲ್ಲ ಜನಗಳ ಗಮನ ಸೆಳೆಯಬೇಕು ಅಂತ ಈ ಮುಖಾಂತರ ವಿನಂತಿ ಮಾಡ್ತಾ, ನಮ್ಮ ಕರವೇ ಗಣೇಶನ ಸಂಪೂರ್ಣ ಬೆಂಬಲ ಇದೆ. ನಮಸ್ಕಾರ, ಧನ್ಯವಾದಗಳು.